ಇದು ನೋಡ್ತಾ ಬೊಲೆರೋ ಮ್ಯಾಕ್ಸ್ ಪಿಕಪ್. ಇಟ್ಸ್ ಬೊಲೆರೋ ಮ್ಯಾಕ್ಸ್ 1.3 ಹಾ ಸಿಟಿ ವೇರಿಯಂಟ್. ಇದು ಎಷ್ಟಿದೆ ಪ್ರೈಸ್ ಅಂದರೆ ಆಂಡ್ರಾಯ್ಡ್? ಪ್ರೈಸಿಂಗ್ ಬಂದು ನಿಮಗೆ 820 ರಿಂದ ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 3 ವೇರಿಯಂಟ್ ಗಾಡಿ ಬರುತ್ತೆ. LX, MXi, VXi, AC. ಈ ನೋಡ್ತಾ ಇದು ಟಾಪ್ ಎಂಡ್? ಇಟ್ಸ್ ಟಾಪ್ ಎಂಡ್ AC ಬರುತ್ತೆ. AC ಓಕೆ. ಇಲ್ಲಿ ಏನು ಓಕೆ ಟ್ರ್ಯಾಕರ್, 6 ಸೀಟ್ ಅಡ್ಜಸ್ಟ್ಮೆಂಟ್ ಮತ್ತೆ ಟರ್ನ್ ಸೇಫ್ ಫ್ಲೈಟ್ ಎಲ್ಲ ಬರುತ್ತೆ. ನಿಮಗೆ 8 ಫೀಟ್ ಲೆಂತ್ ಬರುತ್ತೆ. ಇದು 5.6 ವಿಡ್ತ್ ಬರುತ್ತೆ ವೆಹಿಕಲ್. ಮೈಲೇಜ್ ವೈಸ್ ಅಂತ ಬಂದಾಗ ನಿಮಗೆ 17.2 ಇದೆ ಕಂಪನಿ ಸರ್ಟಿಫೈಡ್ ಮೈಲೇಜ್. 1300 kg RTO ಪಾಸಿಂಗ್ ಬರುತ್ತೆ. ಇಲ್ಲಿ ಏನಿದೆ ಕೀ ಫೀಚರ್ಸ್ ಅಂತ ನೀವು ಅಂದ್ರೆ ಇದರಲ್ಲಿ ಕೀ ಫೀಚರ್ಸ್ ಏನು ಬರುತ್ತೆ? ಅಲ್ಲಿ ಕೀ ಫೀಚರ್ಸ್ ಅಂದ್ರೆ ಕೀ ಫೀಚರ್ಸ್ ಬಂದು ಇಂಟೀರಿಯರ್ ನಿಮಗೆ ಬಂದು ಕಾರ್ ಕೈಂಡ್ ಕೊಟ್ಟಿದ್ದೀವಿ. ಕೀ ಫೀಚರ್ಸ್ ಅಲ್ಲಿ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. 6 ಕುಷನ್ ಸೀಟ್ ಬರುತ್ತೆ. 6 ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಫ್ರಂಟ್ ಟು ಬ್ಯಾಕ್ ಹೈಟ್ ಮಾಡ್ಕೋಬಹುದು, ಲೋನು ಮಾಡ್ಕೋಬಹುದು. ಓಡೋಮೀಟರ್ ನೋಡಬಹುದು ನೀವು. ಇದರದು ಡಿಜಿಟಲ್ ನಿಮಗೆ ಫುಲ್ ನೋಡಬಹುದು. ಡ್ಯಾಶ್ ಬೋರ್ಡ್ ಲುಕ್ ವೈಸ್ ಎಲ್ಲ ನಿಮಗೆ ಕಾರ್ ಕೈಂಡ್ ಕೊಟ್ಟಿದ್ದೀವಿ. ಅಂಡ್ ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಕೊಟ್ಟಿದ್ದೀವಿ. AC ಬರುತ್ತೆ ನಿಮಗೆ ಇದರಲ್ಲಿ. ಅಂಡ್ ಅದರಲ್ಲಿ ಇದರಲ್ಲಿ ನಿಮಗೆ AC ಅಲ್ಲಿ 2 ಮೋಡ್ ಬರುತ್ತೆ. AC ಅಲ್ಲಿ ಡೆಮಿಸ್ಟರ್ ಅಂತ ಬರುತ್ತೆ. ಇದು ನಿಮಗೆ ಡೆಮಿಸ್ಟರ್ ಬಂದ್ಬಿಟ್ಟು ಇಲ್ಲಿ ಫಾಗ್ ತುಂಬಿಕೊಂಡಿರಲ್ಲ, ಅದನ್ನ ಕ್ಲಿಯರ್ ಮಾಡೋಕೆ ಒಂದು ಆಪ್ಷನ್ ನಾವು ನಿಮಗೆ ಕೊಟ್ಟಿದ್ದೀವಿ. ಕಾರಲ್ಲಿ ನಾನು ಡಿಫಾಗರ್ ಅಂತ ಇರ್ತಾರೆ, ನೀವು ಏನೋ ಬೇರೆ ಕರೀತೀರಾ? ಇದು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಹೌದು, ಇದು ನಾರ್ಮಲ್ ಸಿಸ್ಟಮ್ ಬರುತ್ತೆ. ಆಂಡ್ರಾಯ್ಡ್ ಬಂದು ನಮಗೆ ವೀರೋ ಬೇರೆ ಯಾವ್ದು ಫೀಚರ್ ಇಲ್ಲ ಇದು ಈ ಸಿಸ್ಟಮ್ ನಿಮ್ಗೆ ನಾರ್ಮಲ್ ಸಿಸ್ಟಮ್. ಓಕೆ, ಬೇರೆ ಯಾವ್ದು ಬರಲ್ಲ ಈ ಸಿಸ್ಟಮ್ ಇಲ್ಲ. ನಿಮ್ದೇ ಫಸ್ಟ್ ಗಾಡಿ? ಹೌದೌದು, ನಮ್ಮ ಬುಲಾರೋ ಅಂಡ್ ಮಹೇಂದ್ರದಲ್ಲಿ ಮಾತ್ರನೇ ನಿಮ್ಗೆ ಸಿಸ್ಟಮ್ ಬರೋದು. ಕಂಪ್ಯಾರಿಸನ್ ಟು ಅಶೋಕ್ ಮತ್ತೆ ಟಾಟಾ. ಅಂಡರ್ ಕ್ಯಾಪ್ ಅಶೋಕ್ ಟೋಟಲ್ ಇಲ್ಲ ಅನ್ಕೋತೀನಿ. ಅಂಡರ್ ಕ್ಯಾಪ್ ನಿಮ್ದು ಅಶೋಕ್ಗೆ ಮತ್ತೆ ಟಾಟಾಗಿಲ್ಲ. ನಮ್ದು ಮಹೇಂದ್ರ ವೆಹಿಕಲ್ಸ್ ಅಲ್ಲಿ ಮಾತ್ರನೇ ನಿಮ್ಗೆ ಫೀಚರ್ಸ್ ಕೊಟ್ಟಿರೋದು. ಇಂಟ್ರಾಗೆ ಕಂಪೇರ್ ಆಗುತ್ತೆ ಇದು. ಟಾಟಾ ಇಂಟ್ರಾ V50 ಎಲ್ಲ ಇದೆಯಲ್ಲ, ಅದು ಕಾಂಪಿಟೇಷನ್ ವೈಸ್ ನಾವು ಲಾಂಚ್ ಮಾಡಿರೋದು. ಇದು ಕೀ ಫೀಚರ್ ಮತ್ತೆ ಚಾರ್ಜರ್ ಸಾಗರ್ ಕೊಟ್ಟಿದ್ದೀರಾ? ಹೌದು ಹೌದು, ಸೇಫ್ಟಿ ಫೀಚರ್. ಹೌದು, ಚಾರ್ಜಿಂಗ್ ಪಾಯಿಂಟ್ ಇದೆ. ಲಾಂಗ್ ಡಿಸ್ಟೆನ್ಸ್ ಹೋಗುತ್ತೆ ಗಾಡಿ, ಅವಾಗ ಡ್ಯಾಶ್ ಬೋರ್ಡ್ ಬರುತ್ತೆ. ಲಾಂಗ್ ಡಿಸ್ಟೆನ್ಸ್ ಯೂಸ್ ಆಗುತ್ತೆ. ಸೀಟಿಂಗ್ ಕೆಪಾಸಿಟಿ ಬಂದು ನಿಮಗೆ 3 ಸೀಟರ್ ಬರುತ್ತೆ. ಓಕೆ, 1+2 ಬರುತ್ತೆ. ನಿಮಗೆ 80 ಸ್ಪೀಡ್ ಲಾಕ್ ಇರುತ್ತೆ. ಸ್ಪೀಡೋಮೀಟರ್ ಬರುತ್ತೆ ಫಾರ್ ಸೇಫ್ಟಿ ಪರ್ಪಸ್. ಓಕೆ, ಗವರ್ನಮೆಂಟ್ ರೂಲ್ಸ್ ಪ್ರಕಾರ 80 ಸ್ಪೀಡ್ ಲಾಕ್ 6P ಮನೇಲಿ ಕೇರ್ ಬಾಕ್ಸ್. ಹೌದು. ಅಂಡ್ ನಿಮಗೆ ಇದರಲ್ಲಿ GPS ಟ್ರ್ಯಾಕರ್ ಬರುತ್ತೆ. ಟ್ರ್ಯಾಕಿಂಗ್ ನೀವು ವೆಹಿಕಲ್ ಟ್ರ್ಯಾಕ್ ಮಾಡಬಹುದು. ಅಂಡ್ ನಿಮಗೆ ಅದು ಸರ್ವಿಸ್ ಅಲರ್ಟ್ ಬರುತ್ತೆ. ಅಂಡ್ ಜಾಸ್ತಿ ಸ್ಪೀಡ್ ಹೋದ್ರೆ ಅದ್ರದ್ದು ನಿಮಗೆ ಮೆಸೇಜ್ ಪಾಪ್ ಅಪ್ ಆಗ್ತಾ ಇರುತ್ತೆ, ಅಲರ್ಟ್ ಬರ್ತಾ ಇರುತ್ತೆ. ಫಾರ್ ಸೇಫ್ಟಿಗೆ ಜಾಸ್ತಿ ಸ್ಪೀಡ್ ಮಾಡಬಾರ್ದು. ಇಲ್ಲಿ ಸೇಫ್ಟಿ ಅಂತ ಬರುತ್ತೆ ಫೀಚರ್ಸ್. ಸೇಫ್ಟಿ ಅಂತ ಬಂದಾಗ ನಿಮಗೆ ಬಾನೆಟ್ ಮುಂದೆ ಇದೆ. ಅಂಡ್ ಇಂಜಿನ್ CC ಬಂದು ನಿಮಗೆ 2.5 cc 4 ಸಿಲಿಂಡರ್ ವೆಹಿಕಲ್ ಬರುತ್ತೆ. ಇದನ್ನು ಒಂದು ಸೇಫ್ಟಿ ತರಾನೇ ನಿಮಗೆ. ಬಿಕಾಸ್ ಏನೇ ಒಂದು ಇಂಪ್ಯಾಕ್ಟ್ ಆದ್ರೂ ಡ್ರೈವರ್ ವರ್ಗೂ ಬರಲ್ಲ. ಅಂಡ್ ಇಂಜಿನ್ ಮುಂದೆ ಇರೋದ್ರಿಂದ ಡ್ರೈವರ್ಗೆ ಲಾಂಗ್ ಹೋಗಕ್ಕೆಲ್ಲ ಕಂಫರ್ಟ್ ಝೋನ್ ಇರುತ್ತೆ. ನಿಮಗೆ ಕಂಪ್ಯಾರಿಸನ್ ನೀವು ಟಾಟಾ ಇಂಟ್ರಾ ನೋಡಿದ್ರೆ ಅದು ಕೆಳಗಡೆ ಬರುತ್ತೆ ಇಂಜಿನ್, ಅದು ಕಂಫರ್ಟ್ ಝೋನ್ ಫೀಲ್ ಆಗಲ್ಲ. ಲಾಂಗ್ ಓಡಿಸ್ಲಿಕ್ಕೆ ಅದಿದೆ. ಅದರಲ್ಲಿ ಈಗ ಇಲ್ಲ ಅದ್ರಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ ಅನ್ಕೋತೀನಿ ಈಗ ಅದರಲ್ಲಿ. ಇಲ್ಲ, ಇದಕ್ಕೆ ಏರ್ ಬ್ಯಾಗ್ ಬರಲ್ಲ. ಓಕೆ, ಅದರಲ್ಲಿ ಇದು ರಾ ಪವರ್ ವೆಹಿಕಲ್ ಇದೆ. ಸೇಫ್ಟಿ ಏನೂ ಇರಲ್ಲ. ಸೇಫ್ಟಿ ಅಂದ್ರೆ ನಿಮ್ಗೆ ಇಂಟೀರಿಯರ್ ಸೇಫ್ಟಿ ಬರಲ್ಲ. ಬಿಕಾಸ್ ನಾವು ಬಾನೆಟ್ ಕೊಟ್ಟಿರೋದ್ರಿಂದ ಸೇಫ್ಟಿ ಅದೇ ಬಂದ್ಬಿಡುತ್ತೆ. ಅದ್ರಲ್ಲಿ ಬಂದು ನಿಮ್ಗೆ ವೀರದಲ್ಲಿ ಏರ್ ಬ್ಯಾಗ್. ಓಕೆ, ಬಿಕಾಸ್ ಡ್ರೈವರ್ ಸೀಟಿಗೆ ಏನಿಲ್ಲ ಗಾಡಿಯಲ್ಲಿ. ಡ್ರೈವರ್ ಸೀಟಿಗೆ ಏನು ಕೊಟ್ಟಿಲ್ಲ ನೀವು. ಫ್ರಂಟ್ ಹೆಡ್ಲೈಟ್ಸ್ ಬರುತ್ತೆ. ಇಲ್ಲಿ ಹೆಡ್ಲೈಟ್ಸ್ ಏನು ಚೇಂಜ್ ಆಗಿದೆ. ಓಲ್ಡ್ ನ್ಯೂ ಏನ್ ಚೇಂಜ್ ಆಗಿದೆ. BS4 ಗೆ BS6 ನಿಮಗೆ ಇದು ನಿಮಗೆ 40 ಡಿಗ್ರಿ ಟರ್ನಿಂಗ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಲೈಟ್ ಆಟೋಮೆಟಿಕ್ ಆನ್ ಆಗುತ್ತೆ. ಇದು ಫಾರ್ ಸೇಫ್ಟಿ ಪರ್ಪಸ್. ನಿಮಗೆ ಕವರ್ ಅಪ್ ಆಗೋದು ಈ ಪೊಸಿಷನ್ ಮಾತ್ರ ಕವರ್ ಅಪ್ ಆಗುತ್ತೆ. ಈ ಬ್ಲಾಂಕ್ ಪೊಸಿಷನ್ ಕವರ್ ಅಪ್ ಮಾಡೋಕೆ ಇದನ್ನ ನಾವು ಕೊಟ್ಟಿದ್ದೀವಿ. ಟರ್ನ್ ಸೇಫ್ ಲೈಟ್ ಅಂತ ಹೇಳ್ತೀವಿ. ನಾವು ಈಗ ಟಾಟಾ ಕಾಸಲ್ಲಿ ನೋಡ್ತೀವಿ ಹಿಂಗ್ ಟರ್ನ್ ಮಾಡಿ ಅದೇ ಆಟೋ. ಇವಾಗ ನಿಮಗೆ ಕಾರ್ ಸೆಗ್ಮೆಂಟ್ ಅಲ್ಲಿ ಮಾತ್ರನೇ ಇದನ್ನ ಬಿಟ್ಟಿರೋದು. ಬಟ್ ನಾವು ಕಮರ್ಷಿಯಲ್ ಅಲ್ಲಿ ಫಾರ್ ಸೇಫ್ಟಿ ಮೇನ್ ನಿಮಗೆ ಬಾನೆಟ್, ಟರ್ನ್ ಸೇಫ್ ಲೈಟ್ ಅಂಡ್ ಇಂಜಿನ್ ನಿಮ್ ಮುಂದ್ಗಡೆ ಕೊಟ್ಟಿರೋದ್ರಿಂದ ಅದನ್ನು ಸೇಫ್ಟಿ ಇರುತ್ತೆ. ಅಂಡ್ ನಿಮಗೆ ನೆಕ್ಸ್ಟ್ ಇನ್ ಫೀಚರ್ಸ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. ವೆಹಿಕಲ್ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಬರುತ್ತೆ. ಸೇಫ್ಟಿ ಅಂತ ನಿಮ್ಗೆ ಮೇನ್ ಏನೇ ಬಂದ್ರು ಸೇಫ್ಟಿ ಬರೋದು ಮಹೇಂದ್ರ ಬುಲಾರೋ. ಅದ್ರಲ್ಲಿ ಏನೇನಂದ್ರೆ ಸೇಫ್ಟಿ ಅಂತ ಬಂದಾಗ ಬಾನೆಟ್, ಇಂಜಿನ್, ಟರ್ನ್ ಸೇಫ್ ಲೈಟ್ ಅಂಡ್ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಅಂಡ್ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್. ನಮ್ದು ಸರ್ವಿಸ್ ಇಂಟರ್ವಲ್ ಇರೋದು ಎವ್ರಿ 20,000 ಕಿಲೋಮೀಟರ್ಗೆ ಸರ್ವಿಸ್ ಇಂಟರ್ವಲ್ ಇರೋದು. ಹಾಗಾಗಿ ನೀವು ಮೇಂಟೆನೆನ್ಸ್ ನೋಡಬಹುದು. ಎಲ್ಲಾ ವೆಹಿಕಲ್ಸ್ ಎಲ್ಲ 10,000 ಸರ್ವಿಸ್ ಇದೆ. ಬಟ್ ನಮ್ದು 20,000 ಕಿಲೋಮೀಟರ್ ಸರ್ವಿಸ್ ಇದೆ. ಇದಕ್ಕೆ ಡಿಫರೆನ್ಸ್ ಇದೆ ಫೀಚರ್ ಅಲ್ಲಿ. ಡಿಫರೆನ್ಸ್ ಬಂದು ಇದು
ಸಿಟಿ ಪಿಕಪ್ ಅದು HD ಸೀರೀಸ್. ಎಚ್ ಡಿ ಏನು ಡಿಫ್ರೆನ್ಸ್ ಇದೆ ಅದರಲ್ಲಿ? HD ಅಲ್ಲಿ ಬಂದು ನಿಮ್ಗೆ ಸ್ವಲ್ಪ ಬಾಡಿ ಲೆಂತ್ ಜಾಸ್ತಿ ಬರುತ್ತೆ ಹಾಂ ಅಂಡ್ ಇಂಜಿನ್ ಎಲ್ಲ ಸೇಮ್ ಇರುತ್ತೆ ಬಟ್ ಬಾಡಿ ಲೆಂತ್ ನಿಮ್ಗೆ 9 ಫೀಟ್ ಬರುತ್ತೆ ಅಂಡ್ ಟೈರ್ ಇಂಚಸ್ ಡಿಫರೆನ್ಸ್ ಬರುತ್ತೆ ನಿಮ್ಗೆ. ಇಟ್ಸ್ 14 ಇಂಚ್ ಟೈರ್, 15 ಇಂಚ್ ಓಕೆ ಟೈರ್. ಓಕೆ 1 ಇಂಚ್ ಜಾಸ್ತಿ ಇದಕ್ಕೆ. ಹೌದು. ಹಾಂ ಅಂಡ್ ಇದು ನಿಮ್ಗೆ ಬಾಡಿ ಲೆಂತ್ ಬಂದು 9 ಫೀಟ್ ಬರುತ್ತೆ. ಓಕೆ 5.6 ಫೀಟ್ ಓಕೆ ಬರುತ್ತೆ. ಅಂದರೆ ಸೊ HD ಓಕೆ 1.3 ಓಕೆ ಟಾಪ್ ಎಂಡ್ ಓಕೆ ಮಾಡೆಲ್. ಅಂದರೆ 2x ಸಮ ಜಾಸ್ತಿ ಇರುತ್ತೆ ಗಾಡಿ. ಹೌದು 2x. ಇದು ಬಂದು ಸ್ವಲ್ಪ ಪ್ರೈಸಿಂಗ್ ಕಡಿಮೆ ಬರುತ್ತೆ, ಇದು ಜಾಸ್ತಿ ಬರುತ್ತೆ. ಹಾಂ ಇದಕ್ಕೆ ಸಿಗೋ ಪ್ರೈಸ್ ಹಂಗೆ? ಇದು ಬಂದು ನಿಮಗೆ ಆಲ್ಮೋಸ್ಟ್ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 9,92,000 ಇದೆ. ಹಾಂ ಈಗ ಲಾಂಚ್ ಆಗಿದೆ ಸೂಪರ್ ಇದೆ ಅದು. ಇದು ಸುಪ್ರಾ ಎಕ್ಸೆಲ್. ಹಾಂ ಈಗ ಡಿಸ್ಕೌಂಟ್ ಇಲ್ಲ. ಡಿಸ್ಪ್ಲೇ ಇಲ್ಲ, ಓಕೆ. ಮಿನಿ ಇದೆ, ಬೇಕಾದ್ರೆ ಸುಪ್ರಾ ಮಿನಿ ಇದೆ. ಓಕೆ ಅದು ತುಂಬ ಫೇಮಸ್ ಗಾಡಿ ಅದನ್ನು. ಸುಪ್ರಾ ಎಕ್ಸೆಲ್ ಇವಾಗ ಪ್ರೆಸೆಂಟ್ ಜಾಸ್ತಿ ರನ್ ಆಗ್ತಾರೆ ಸುಪ್ರಾ ಎಕ್ಸೆಲ್. ಅದು ಇನ್ನೊಂದು ಯಾರೋ ಪ್ಯಾಸೆಂಜರ್ ಗಾಡಿ ಬರ್ತಾ ಇತ್ತು ಕಮರ್ಷಿಯಲ್ ಮೈಂಡರ್ ಫಸ್ಟ್ ಪ್ಯಾಸೆಂಜರ್ ಇತ್ತು ಬಟ್ ಪ್ರೆಸೆಂಟ್ ನಾವು ಸ್ಟಾಪ್ ಮೈಂಡರ್ ಫಸ್ಟ್ ಪೆಟ್ರೋಲ್ ಇಂಜಿನ್ ಬಿಟ್ಟಿದ್ದಾರೆ ನಿಮಗೆ ಹೈಗೆ. ಹಾಂ ಬಟ್ ಇವಾಗ ಪ್ರೆಸೆಂಟ್ ಇಲ್ಲ. ಓಕೆ ಹಾಂ ಇದು ಬಂದು ವೀರು. ಓಕೆ ಅಂದರೆ ಡಿಫ್ರೆನ್ಸ್ ಇರೋದು ನಾನು ಕ್ಯಾರೋದು ಡಿಫ್ರೆನ್ಸ್ ಇದೆ ಅಂದರೆ ನೀವು ಕ್ಯಾರೋಸ್ ಡಿಫ್ರೆನ್ಸ್ ಇದೆ ಅಂದರೆ ಅದಕ್ಕೂ ಹೌದು ಡಿಫ್ರೆನ್ಸ್ ಇದೆ. ಹೌದು, ಇದು ನಿಮಗೆ ಮೇನ್ ಬಾಡಿ ಡಿಫ್ರೆನ್ಸ್ ಬರುತ್ತೆ ಹಾಂ ಬಿಕಾಸ್ ಅದು ತೊಟ್ಟಿ ನಿಮ್ಗೆ ಚಿಕ್ಕದು ಬರುತ್ತೆ, ಅದು 8 ಫೀಟ್ ಓಕೆ ಬರುತ್ತೆ, ಇದು 9 ಫೀಟ್ 9 ಫೀಟ್ ಬರುತ್ತೆ. ಹೈಟ್ ಅಷ್ಟೇ 2 ಫೀಟ್ ಹೈಟ್ ಬರುತ್ತೆ, ಓಕೆ ಅದು 1 ಫೀಟ್ ಹಾಂ ಹೈಟ್ ಬರುತ್ತೆ. ಟೈರ್ ಸೈಜ್ ಇದೆ R14 ಇದೆ R15 ಇದೆ R15 R15 ಇದೆ ಮಿಕ್ಕಿ ಇಂಜಿನ್ ಇದೆ ಫೀಚರ್ಸಲ್ಲಿ ಇದು ಡಿಫ್ರೆನ್ಸ್. ಫೀಚರ್ಸ್ ಏನಿಲ್ಲ, ಇಂಜಿನ್ ಎಲ್ಲ ಸೇಮ್ ಬರುತ್ತೆ. ಹಾಂ ನಾರ್ಮಲ್ ಆಗಿ ಇದಕ್ಕೆ ನಿಮ್ಗೆ ಹೊಸೂರು ಲೊಕೇಶನ್ಸ್ ಅಲ್ಲಿ ಜಾಸ್ತಿ ಯೂಸ್ ಓಕೆ ಮಾಡ್ತಾರೆ. ಓಕೆ ಒಂದು ಟಾಪ್ ಪ್ರೆಸೆಂಟ್ ಓಕೆ ಇನ್ ಸಿಟಿಯಲ್ಲಿ 1.7 ವೆಹಿಕಲ್ ಜಾಸ್ತಿ ಓಕೆ ಓಕೆ ಈಗ ಒಂದು ಹತ್ತದ್ದು ಇನ್ನೊಂದು ಬೇಸ್ ವೇರಿಯಂಟ್ ಇದು. ಇಟ್ಸ್ ಸಿಟಿ ವೇರಿಯಂಟ್. City. ಸಿಟಿ ಲೊಕೇಶನ್ ಗೆ ಜಾಸ್ತಿ ರನ್ ಆಗುತ್ತೆ. ಓಕೆ ಓಕೆ ಇದು ನಿಮ್ಗೆ ಲಾಂಗ್ ಲೊಕೇಶನ್ ಜಾಸ್ತಿ ಯೂಸ್ ಓಕೆ ಆಗುತ್ತೆ. ಓಕೆ ಹಾಂ ಲಾಂಗ್ ಅಲ್ಲಿ ನೀವು ಆರಾಮಾಗಿ ವೆಹಿಕಲ್ ನ ರನ್ ಮಾಡಬಹುದು ಹಾಂ ಹಾಂ ಅಂಡ್ ಸ್ವಲ್ಪ ಲೋಡು ಸಹ ನೀವು ಕ್ಯಾರಿ ಮಾಡಬಹುದು. ಹಾಂ ಸೇಮ್ ಪಾಸಿಂಗ್ ಬರುತ್ತೆ ಎರಡು ವೆಹಿಕಲ್, Okay. 1.3 ಪಾಸಿಂಗ್. ಅಂದರೆ ಫೈನಕ್ ಮತ್ತೆ ಜಾಸ್ತಿ ಮೇಲೆ ಆದರೆ ಈ ಗಾಡಿ ಯೂಸ್ ಮಾಡ್ತೀವಿ, ಬಿಲೋ ಫೈನಕ್ ಇರುತ್ತೆ ಈ ಗಾಡಿ ಯೂಸ್ ಆಗ್ತದೆ. ಡಿಫ್ರೆನ್ಸ್ ಅಂದರೆ ಬೋಟ್ ಸಪ್ರೇಟ್ ಸಿಗುತ್ತೆ. ಹೌದು ಹೌದು. ಸ್ಟೆಪ್ಪಿನ ಸೇಮ್ ಸೈಜ್ ಸ್ವಲ್ಪ ನೋಡಿ ಸೇಮ್ ಬ್ಯಾಕ್ ಸೈಜ್ ಸೈಡ್ ಇಂದ ನೋಡೋಕೆ ಸ್ವಲ್ಪ ಲೆಂತ್ ಡಿಫರೆನ್ಸ್ ಬರುತ್ತೆ. ಕಾರ್ಗೋನೇ ಡಿಫ್ರೆಂಟ್ ಆಗ್ತದೆ. ಹೌದು. ಕಾರ್ಗೋ ಕೆಪಾಸಿಟಿ ಆಗ್ತಿದೆ ಅಲ್ಲಿ ಇದೆ ಲಿಮಿಟ್. ಕಾರ್ಗೋ ಕೆಪಾಸಿಟಿ ಆಗ್ತದೆ ಲಿಮಿಟ್. ಕಾರ್ಗೋ ಲಿಮಿಟ್ ಲೆಕ್ಕ 1 ಟನ್ ಎಷ್ಟು ಲಿಮಿಟ್? ಇದು ನಿಮ್ಗೆ 1300 kg ಪಾಸಿಂಗ್ ಗೆ ಬರುತ್ತೆ. ಹಾಂ ಹಾಂ ಸೇಮ್ ಪಾಸಿಂಗ್ ಇದೆ, ಓಕೆ ಎರಡು ವೆಹಿಕಲ್ ಹಾಂ ಸೇಮ್ ಪಾಸಿಂಗ್ ಹಾಂ ಬರುತ್ತೆ. ಹಾಂ ನಮಸ್ತೆ. ಎಷ್ಟು ನೀವು ಪ್ರೈಸ್ ಡಿಫ್ರೆನ್ಸ್ ಅಂದರೆ ಇದಕ್ಕೂ ಪ್ರೈಸ್ ಡಿಫ್ರೆನ್ಸ್ ಅಂದರೆ? ಪ್ರೈಸ್ ವೈಸ್ ಅಲ್ಲಿ ನಿಮ್ಗಿದೆ ಸರ್ 1.25 ಲಕ್ಷ ಡಿಫರೆನ್ಸ್. ಓಕೆ ಹಾಂ